ನೋಡಮ್ಮ ಪ್ರಣಿ, ನೀನು ಚೆನ್ನಾಗಿ ಓದು, ಇರೋ ಬರೋ ಡಿಗ್ರಿಗಳನ್ನೆಲ್ಲ ಮಾಡು, PhD IHD ಎಲ್ಲನೂ ಮಾಡು, ಸಿಕ್ಕಾಪಟ್ಟೆ ಸಾಧನೆ ಮಾಡು. ಆಗ ನೋಬೆಲ್ಲು ಮನೆಗೆ ಹುಡ್ಕೊಂಡು ಬರುತ್ತೆ. ಅವಳು ಕೇಳಿದ್ದು ನೋಬೆಲ್ ಅಲ್ಲ, ಮೊಬೈಲೇ. ಪ್ರಣಿ, ಏನಿದು ಇದಕ್ಕಿದ್ದಂಗೆ ಹಿಂಗೆ ಕೇಳ್ತಾ ಇದೆಯಾ? ಲಾಕ್ಡೌನಲ್ಲೇ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೊಸ ಮೊಬೈಲ್ ತಗೊಳ್ಳಿಲ್ಲ, ಅಮ್ಮನ ಮೊಬೈಲಲ್ಲೇ ಅಟೆಂಡ್ ಮಾಡ್ತಾ ಇದ್ದೆ. ಇವಾಗ ಯಾಕಮ್ಮ? ಅದು ಅಪ್ಪ, ಕಾಲೇಜಲ್ಲಿ ಪಾಠ ಮಾಡ್ತಾರಲ್ಲ, ಅದನ್ನ ರಿಸರ್ಚ್ ವರ್ಕ್ ಅಂತ ಕೊಡ್ತಾರೆ. ಅದು ಸ್ವಲ್ಪ ಮಾತ್ರ ಲೈಬ್ರರಿಯಲ್ಲಿ ಸಿಗೋದು, ಮಿಕ್ಕಿದೆಲ್ಲ ನೆಟ್ಟಲ್ಲೇ ನೋಡಬೇಕು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ ಇದೆ, ಅದನ್ನು ಕಲಿಬೇಕಂತೆ. ಅದಕ್ಕೆ ಮೊಬೈಲ್ ಕೊಡ್ಸಿದ್ರೆ ನಾನು ಇನ್ನೂ ಚೆನ್ನಾಗಿ ಓದ್ಬೋದು. ಮೊಬೈಲು ಸ್ಕಂದನ್ ಕೈಲಿದ್ರೆ ಆಟ, ಅದೇ ಪ್ರಣಿ ಕೈಲಿದ್ರೆ ಪಾಠ. ಏನು ಯೋಚನೆ ಮಾಡ್ತಾ ಇದೆಯಾ? ಪಾಪ ಮಗು ಯಾವತ್ತೂ ಏನನ್ನೂ ಕೇಳಿಲ್ಲ, ಮೊಬೈಲ್ ಕೇಳ್ತಿದ್ದಾಳೆ, ಕೊಡ್ಸೋ. ಕೊಡಿಸೋದೇನು ದೊಡ್ಡ ವಿಷಯ ಅಲ್ಲಪ್ಪ, ಆದರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಭಯ ಇರುತ್ತಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಓದಿಗೆ ಹೆಲ್ಪ್ ಆಗುತ್ತೆ ಅಂತ ಬೇರೆ ಕೇಳ್ತಾ ಇದೆಯಾ, ಇಲ್ಲ ಅನ್ನಕ್ಕೆ ಮನಸ್ಸಾಗ್ತಾ ಇಲ್ಲ. ಸರಿನಮ್ಮ, ಕೊಡಿಸ್ತೀನಿ, ಆದರೆ ಅರ್ಜೆಂಟ್ಗಾಗಲ್ಲ, ಸ್ವಲ್ಪ ಟೈಮ್ ಕೊಡಬೇಕು. ತುಂಬ ಲೇಟ್ ಮಾಡಬೇಡ ಅಪ್ಪ, ಬೇಗ ಕೊಡ್ಸು. ಏ ಪ್ರಣಿ ನಿಂತ್ಕೋ, ಪೂರ್ತಿ ಊಟ ಮಾಡಮ್ಮ. ಬೇಡಪ್ಪ, ಹೊಟ್ಟೆ ತುಂಬಿದೆ. ಬಿಡ್ತು ಅನ್ರಿ. ಬಿಡ್ತು ಅಂದ ತಕ್ಷಣ ಬಿಡುವಂಥದ್ದಲ್ಲ ಇದು. ಹಾಗಂತ ನಮ್ಮ ಪ್ರಣಿ ಯಾಕೋ ಒಂಥರ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದೀರಲ್ಲ, ಹೀಗೆಲ್ಲ ನಮ್ಮ ಮಕ್ಕಳ ಬಗ್ಗೆ ನಾವೇ ಅನುಮಾನ ಪಡೋದು ತಪ್ಪು. ಕಿರಿ, ಸನ್ಮಾನ ಬೇರೆಯವ್ರು ಮಾಡಬೇಕು, ಅನುಮಾನ ನಾವೇ ಪಡಬೇಕು. ಅದು ಉಲ್ಟಾ ಆಗ್ಬಿಟ್ರೆ ಜೀವನ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ ದೇವ್ರೆ, ಏನ್ರಿ ಆಗಿದೆ ನಿಮ್ಗೆ? ಕಿರಿ, ಒಬ್ಬ ಅಪ್ಪನಾಗಿ ನನ್ನ ಮನಸ್ಸು ಏನು ಹೇಳ್ತಿದ್ಯೋ, ನನ್ನ ಅಂತರಾತ್ಮ ಏನು ಹೇಳ್ತಾ ಇದೆಯೋ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರಣಿ ನಡವಳಿಕೆಯಲ್ಲಿ ಏನೋ ಬದಲಾವಣೆ ಆಗಿದೆ. ATM ಅಲ್ಲಿ 2,000 ರೂಪಾಯಿ ನೋಟ್ ಬರ್ತಾ ಇಲ್ಲ ಅಂದಾಗಲೇ ನಾನು ಗೆಸ್ ಮಾಡಿದ್ದೆ ಅದನ್ನು ಬ್ಯಾನ್ ಮಾಡ್ತಾರೆ ಅಂತ. ಅದರಲ್ಲಿ ನನ್ನ ಮಗಳು ವರ್ತನೆಯಲ್ಲಿ ವ್ಯತ್ಯಾಸ ಆಗಿರೋದು ನನಗೆ ಗೊತ್ತಾಗಲ್ವಾ? ರೀ, ಅದು ATM, ಇದು ಮಗಳು ರೀ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ATM ಅಂದರೆ ಅಪ್ಪನ ತೋಳಿನಲ್ಲಿ ಮಗಳು ಥರ ಇರಬೇಕು. ಅದು ಬಿಟ್ಬಿಟ್ಟು ಬೇಡದೇ ಇರೋ ATM ಆಗಬಾರ್ದು. ಅಂದರೆ ಅಪಸ್ವರ ತಂದ ಮಗಳು. ಯಾವುದಕ್ಕೂ ಪ್ರಣಿ ಮೇಲೆ ಒಂದು ಕಣ್ಣಿಟ್ಟಿರು. ನಾನು ಮಾತ್ರ ಆ ಕೆಲಸ ಮಾಡಲ್ಲ. ನನ್ನ ಮಗಳ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಗಂಡಸ್ರೆಲ್ಲ ಇಷ್ಟೇ, ಅನುಮಾನ ಪಡೋದ್ ಬಿಟ್ಟು ಬೇರೆ ಏನು ಮಾಡಿದ್ದೀರಾ? ಸುಮ್ಮನೆ ಮಲ್ಕೊಳ್ರಿ. ಹೇ ಗಿರಿ, ತಲೆ ತಿನ್ಕೊಂಡು ಗಿರಿ, ಕರ್ಮ. ಹೆಣ್ಣೆತ್ತಿರೋ ಒಬ್ಬ ಅಪ್ಪನ ಸಂಕಟ, ಹೆಣ್ಣೆತ್ತಿರೋ ಇನ್ನೊಬ್ಬ ಅಪ್ಪನಿಗೆ ತಾನೇ ಗೊತ್ತಾಗೋದು. ಅಲ್ಲ ಭಗವಂತ, ಮುತ್ತಿನಂಥ ಮಗಳನ್ನ ಕೊಟ್ಟೆ, ಆ ಮುತ್ತನ್ನ ಹಾಗೇ ಇರೋಕ್ ಬಿಡಬಾರ್ದ? ಮಧ್ಯದಲ್ಲಿ ನಡವಳಿಕೆನ ಬದಲಾಯಿಸಿ ಯಾಕೆ ಭಯ ಹುಟ್ಟಿಸ್ಬೇಕು? ವೈ ಎಂದಕ್ಕೋ? ನನ್ನ ಕೆಲಸ ಭಯ ಪಡಿಸೋದಲ್ಲ ಶಿವಪ್ರಸಾದ್, ಭಯ ಹೋಗ್ಲಾಡ್ಸೋದು. ಕರೆಕ್ಟಾಗಿ ಹೇಳಿದೆ ಭಗವಂತ, ಕರೆಕ್ಟ್ ಟೈಮಿಗೆ ಬಂದೆ. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಜಗತ್ತಲ್ಲಿ ಇರೋರೆಲ್ಲರೂ ನನ್ನ ಮಕ್ಕಳೇ ಅಂತ. ಹಾಗಿದ್ಮೇಲೆ ನೀನು ಹೆಣ್ಣಿತ್ತಿದ್ಯಾ ಅಲ್ವಾ? ಹಾಗಾಗಿ ನಿನ್ನನ್ನೇ ಕೇಳ್ತೀನಿ ಭಗವಂತ, ಪ್ರಣಿ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ನೀನೇ ಹೇಳು ಭಗವಂತ, ಅವಳು ಮಾಡ್ತಿರೋದು ಸರಿ ಇದೆಯಾ? ಅದನ್ನ ನಿನ್ನ ಅಂತರಾತ್ಮ ಕೇಳ್ಕೊ. ಅಯ್ಯೋ, ನನ್ನ ಅಂತರಾತ್ಮ ಅಂತರಂಗದ ಹೊಸಲ ಮೇಲೆ ನಿಂತ್ಕೊಂಡು ಆಪ್ತ ಮಿತ್ರ ಪಿಕ್ಚರ್ ಅವಿನಾಶ್ ಥರ ಕಣ್ಣು ಮುಚ್ಕೊಂಡು ಖಂಡಿತ ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಿದೆಯೇ ಹೊರತು ಸಮಸ್ಯೆ ಏನು ಅಂತ ಹೇಳ್ತಾ ಇಲ್ಲ. ಗಿರಿನ್ ಕೇಳಿದೆ, ಅವಳು ಹೇಳಲಿಲ್ಲ. ಸಮಸ್ಯೆ ಯಾರಲ್ಲಿದೆಯೋ ಅವ್ರನ್ನೇ ಕೇಳಿ ಬಗೆಹರಿಸ್ಕೋಬೇಕು ಶಿವಪ್ರಸಾದ್. ಇಲ್ಲಿ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಹಾಗಂತ
ನನ್ನ ಮಗಳ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದು ಹೇಗೆ ಕೇಳಲಿ ಭಗವಂತ? ಸೀದಾ ಹೋಗಿ ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಆಗಿದೆ ಅಂತ ಕೇಳೋಕ್ಕಾಗುತ್ತಾ? ಅವಳ ಮನ್ಸಿಗೆ ನೋವಾಗಲ್ಲ? ಇದೇ ವಿಚಾರನ ನೀನು ಗಿರಿ ಹತ್ರ ಮಾತಾಡಬೇಕಾದ್ರೆ ಅವಳು ಕೇಳಿಸ್ಕೊಂಡ್ರೆ ಅವಳಿಗೆ ನೋವಾಗಲ್ವಾ? ನೀನು ಹೇಳೋದೇನೋ ನಿಜ, ಆದರೆ ಇಂಥ ಮಾತೆಲ್ಲ ನನ್ನ ಮಗಳ ಹತ್ರ ನಾನು ಹೇಗೆ ಮಾತಾಡಲಿ? ಶಿವಪ್ರಸಾದ್, ಹೆತ್ತ ತಂದೆಯೇ ಮಗಳ ಹತ್ರ ಮಾತಾಡೋದಕ್ಕೆ ಇಷ್ಟೊಂದು ಒದ್ದಾಡ್ತಾನೆ ಅಂದ್ರೆ ನಿನ್ನ ಮಗಳು ಮುಕ್ತವಾಗಿ ನಿನ್ನ ಹತ್ರ ವಿಚಾರನ ಹಂಚ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಪಾಯಿಂಟ್ ಟು ಬಿ ನೋಟೆಡ್ ಭಗವಂತ. ಆದರೆ ನನ್ನ ಹತ್ರ ಮಾತಾಡೋದಕ್ಕೆ ನಾನು ಅವಳಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯನ ಕೊಟ್ಟಿದ್ದೀನಿ. ಶಿವಪ್ರಸಾದ್, ಅಂತರಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯ ಅನ್ನೋದು ಕೊಡೋದಲ್ಲ, ಪಡ್ಕೊಳ್ಳೋದು ಅಲ್ಲ, ಅದು ಅನ್ಕೊಳ್ಳೋದು. ಒಬ್ಬ ವ್ಯಕ್ತಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅವನಿರೋ ಜಾಗ, ಅವನಿರೋ ಪರಿಸ್ಥಿತಿ, ಅವನ ಪಕ್ಕದಲ್ಲಿರೋ ವ್ಯಕ್ತಿ ಅವನ ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂದ್ರೆ ಅದು ಸ್ವಾತಂತ್ರ್ಯ ಅಲ್ಲ ಶಿವಪ್ರಸಾದ್, ಅದು ಬಂಧನ. ಒಬ್ಬ ವ್ಯಕ್ತಿನ ಕಾರಾಗೃಹದಲ್ಲಿ ಕತ್ತಲೆ ಕೋಣೆಯಲ್ಲಿ ಬಂದಿ ಮಾಡಿದ್ರು ಅವನ ಅಂತರಂಗದ ಮೂಲಕ ಅವನು ಇಡೀ ಪ್ರಪಂಚವನ್ನೇ ಸುತ್ತಾಡಬಲ್ಲವನಾದ್ರೆ ಅದು ನಿಜವಾದ ಸ್ವಾತಂತ್ರ್ಯ, ಬಂಧನ ಅಲ್ಲ. ಈಗ ಹೇಳು, ನಿನ್ ಮಗಳು ಪ್ರಣೀಗೆ ಸ್ವಾತಂತ್ರ್ಯ ಇದೆಯೋ ಅಥವಾ ಬಂಧನ ಇದೆಯೋ? ಅಯ್ಯೋ, ಕನ್ಫ್ಯೂಸ್ ಮಾಡ್ಬಿಟ್ಟಲ್ಲ ಭಗವಂತ. ನಾನು ಏನು ಅನ್ಕೋತಾ ಇದ್ನೋ ಅದನ್ನೇ ಮರ್ತ್ಬಿಟ್ಟೆ. ಅಟ್ಲೀಸ್ಟ್ ಈಗ ನಾನು ಏನು ಮಾಡಲಿ ಅದನ್ನಾದರೂ ಹೇಳು. ಶಿವಪ್ರಸಾದ್, ಮನುಷ್ಯ ಮಾಡೋ ತಪ್ಪುಗಳು ಅದು ಕೇವಲ ತಪ್ಪುಗಳಲ್ಲ, ಹೊಸ ನೀತಿಗಳನ್ನು ಕಲಿಯಲು ಸಜ್ಜಾಗ್ತಿರೋ ಪಾಠಶಾಲೆಗಳು. ಅಂದರೆ ನನ್ನ ಮಗಳು ತಪ್ಪು ಮಾಡ್ತಾಳೆ ಅಂತ ಹೇಳ್ತಾ ಇದೆಯಾ? ಏನು ತಪ್ಪು? ಆದರೆ ಆನ್ ವಾಟ್ ಬೇಸಿಸ್ ಆರ್ ಯು ಟೆಲಿಂಗ್? ವಾಟ್ ಈಸ್ ದ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಫಾರ್ ದಟ್ ತಪ್ಪು? ಕ್ಯಾನ್ ಯು ಎಕ್ಸ್ಪ್ಲೇನ್? ಆಹಾ ಭಗವಂತ, ಎಕ್ಸ್ಪ್ಲೈನ್ ಮಾಡು ಅಂದರೆ ಎಸ್ಕೇಪ್ ಆಗ್ಬಿಟ್ಯಾ ಭಗವಂತ? ಪ್ರಣಿ ಮೊಬೈಲ್ ಕೇಳಿದಾಳೆ. ಮಕ್ಕಳ ಕೈಗೆ ಮೊಬೈಲ್ ಬಂದರೆ ಮೊಬೈಲ್ಗೆ ನೆಟ್ವರ್ಕ್ ಸಿಗುತ್ತೆ, ಮಕ್ಕಳು ಮನೆಗೆ ಸಿಗಲ್ಲ ಅಂತ ದೊಡ್ಡೋರು ಹೇಳ್ತಾರೆ. ಇಲ್ಲ, ಗಿರಿ ಅನುಮಾನ ಪಡಬೇಡಿ ಅಂತ ಹೇಳಿದಾಳೆ. ಪಾಪ ಮೊಬೈಲು ಓದೋದಕ್ಕೆ ಕೇಳಿರಬೇಕು. ನಾನೇನೇನೋ ಯೋಚನೆ ಮಾಡಬಾರ್ದು. ಗಿರಿ ಮೊಬೈಲ್ನ ಪ್ರಣೀಗೆ ಕೊಡ್ತೀನಿ, ಅಪ್ಪನ ಮೊಬೈಲ್ನ ಗಿರಿಗೆ ಕೊಡ್ತೀನಿ. ಕರೆಕ್ಟ್. ಸಾರಿ ಕಂದ, ನಿಮ್ಮಪ್ಪನಿಗೆ ಭಯ. ನಿಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ, ಮಕ್ಕಳು ಏನೇ ಮಾಡಿದ್ರು ಅವ್ರನ್ನ ಉಳಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ. ನಾನು ರಾಜಕಾರಣಿ ಅಲ್ಲ, ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವರನ್ನ ಸಮರ್ಥಿಸ್ಕೋತೀನಿ ಅಂತ ಹೇಳೋದಕ್ಕೆ. ನಿಮ್ಮಪ್ಪ ಸೆಲೆಬ್ರಿಟಿನೂ ಅಲ್ಲಮ್ಮ. ಸೆಲೆಬ್ರಿಟಿ ಮಕ್ಕಳು ಬಿಡಯ್ಯ, ಅವ್ರ ಕಥೆನೇ ಇಷ್ಟು ಅಂತ ಜನ ಅನ್ಕೊಳ್ಳೋದಕ್ಕೆ. ನಿಮ್ಮಪ್ಪ ಒಬ್ಬ ಸಾಮಾನ್ಯ ಸೇಲ್ಸ್ಮ್ಯಾನ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯಾನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ನನ್ನ ಮೇಲೆ, ನಮ್ಮ ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು. ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಹಾಗ ಅನ್ಕೊಂಡಿರೋ ಮನುಷ್ಯ ನಾನು. ಅದಕ್ಕೆ ಏನೇನೋ ಅನ್ಕೊಂಡ್ಬಿಟ್ಟಿದೆ. ನೀನು ಮೊಬೈಲ್ ಕೇಳಿದೆ ಅಲ್ವಾ? ಖಂಡಿತ ಕೊಡಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡ ಕೆಲಸದಲ್ಲಿ ಸೇರ್ಕೋಬೇಕು. ಸೇರ್ಕೋತೀಯ, ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ. ಆ ನಂಬಿಕೆ ನನಗಿದೆ. ಜಿಂಗಿ ಚಕ ಅಂತ ಚಕ ಚಕ ಹೆಡ್ ಶಾಟ್ ಹೊಡಿತೀನಿ, ಹುಷಾರ್. ಯಾರೋ ನನಗೆ ಸೈಡ್ ಶಾಟ್ ಹೊಡೆದ್ರು, ಬೆಳಗ್ಗೆ ಎದ್ಮೇಲೆ ನೋಡ್ಕೋತೀನಿ. ಬಿಡಲ್ಲ ಅಂತ ಬಿಡಲ್ಲ, ನಾನು ನಿನ್ನ ಬಿಡಲ್ಲ ಕಣು. ಜಿಂಗಿ ಚಕ ಅಂತ ಯಾವಾಗ ಜಿಂಗ್ ಚಕ ಹೇಳ್ಬೇಕು ಅಂತ ಗೊತ್ತಿಲ್ದಿರೋ ಜಿಂಗ್
ಏ ಯಾಕೆ ಅವಾಗ್ಲಿಂದ ಬೇಜಾರಾಗಿದ್ಯಾ? ಎಕ್ಸಾಮಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಭಯ ಆಗ್ತಿದೆ. ಒಂದೇ ಸತಿ ಪಾಸ್ ಆಗಿ ಏನೇ ಮಾಡ್ತೀಯಾ? ನಾವೆಲ್ಲ ಈಗ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆದ್ರೆ ಕಾಲೇಜಲ್ಲಿ ಸಪ್ಲಿಮೆಂಟ್ರಿ ಅಂತ ಇರೋದು ಯಾಕೆ? ಟ್ಯೂಟ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಜಸ್ಟ್ ಚಿಲ್ ಬ್ರೋ. ಹೌದು ಕಣೆ, ಈ ಸತಿ ಎಕ್ಸಾಮ್ ಬರೆದು ಪಾಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಅಟೆಂಪ್ಟ್, ಅದರಲ್ಲೂ ಫೇಲ್ ಆದ್ವಾ? ಇದ್ದೇ ಇದೆಯಲ್ಲ ನಮ್ಮ ಐಡಿಯಾ, ಒಂದೊಳ್ಳೆ ಕುಳನ ಮದುವೆ ಆಗೋದು, ಆಮೇಲೆ ಶಾಪಿಂಗು ಟ್ರಾವೆಲಿಂಗ್ ಅಂತ ಚಿಲ್ ಮಾಡೋದು. ಏ ಪ್ರಣಿ, ಏನೇ ಆವಾಗ್ಲಿಂದ ಮೊಬೈಲ್ ನೋಡ್ತಿದ್ಯಾ? ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮಗೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಪರವಾಗಿಲ್ಲ ಕಣೆ, ಡೆವಲಪ್ ಆಗ್ಬಿಟ್ಟೆ. ಫಸ್ಟ್ ಸ್ಟೇಜೆಲ್ಲ ಹಿಂಗೆ, ಇನ್ನು ಮೊಬೈಲ್ ಸಿಕ್ಕಿದ್ಯಲ್ಲ ಮುಗೀತು ಬಿಡು. ಅದು ಸರಿ, ಡೇಟಾ ರೀಚಾರ್ಜ್ ಮಾಡಿಸ್ಕೊಂಡಾ? ಇದು ನಮ್ಮಮ್ಮನ ಹಳೆ ಫೋನ್ ಕಣೆ, ಹೊಸ ಸಿಮ್ ತೊಗೊಂಡಿದ್ದೀನಿ ಅಷ್ಟೇ, ಅವರೇ ರೀಚಾರ್ಜ್ ಮಾಡಿಸ್ಕೊಟ್ರು. ಪ್ರಾಬ್ಲಮ್ ಏನಂದರೆ ಇದು 4G 5G ಅಲ್ಲ. ಪರವಾಗಿಲ್ಲ ಬಿಡು, 4G ಮೊಬೈಲೇ ಸಾಕು. 4Gನಲ್ಲೇ ಪ್ರಪಂಚನ ಹಾಳು ಮಾಡ್ಬೋದು. ಇನ್ನು 5G ಸಿಕ್ಕಿದ್ರೆ ಅಷ್ಟೇ ಕತೆ. ಅದು ಸರಿ, ಎಕ್ಸಾಮ್ ಹೇಗೆ ಬರ್ದೆ? ಅಯ್ಯೋ ಡೂಡ್, ಅದನ್ನ ಯಾಕೆ ಕೇಳ್ತೀಯ? ಈ ಫೋನ್ ಸಿಕ್ಕಿದ್ಮೇಲೆ ನಾನು ಓದೋದೇ ಬಿಟ್ಬಿಟ್ಟಿದ್ದೀನಿ. ಓದೋಣ ಅಂತ ಬುಕ್ ತೊಗೊಂಡು ಕೂತ್ಕೊಂಡ್ರೆ ಅದು ಯಾವ ಗ್ಯಾಪಲ್ಲಿ ಈ ಫೋನ್ ಬಂದು ನನ್ನ ಕೈಯಲ್ಲಿ ಕೂತ್ಕೊಳ್ಳೋತಾ ಗೊತ್ತಿಲ್ಲ. ಏನೋಪ್ಪ ಹೋಗ್ಲಿ ಅಂತ ಎಕ್ಸಾಮಲ್ಲಿ ಒಂದು 35 ಪೇಜ್ ಬರೆದು ಇಟ್ಬಿಟ್ಟಿದ್ದೀನಿ. ಒಂದೊಂದು ಪೇಜಿಗೆ ಒಂದೊಂದು ಮಾರ್ಕ್ಸ್ ಬಂದರೂ ಅಟ್ಲೀಸ್ಟ್ ಪಾಸ್ ಆಗ್ತೀನಿ. ಒಂದೇ ಸತಿ ಪಾಸ್ ಆದ್ರೆ ಕಾಲೇಜಿಂದ ಹೊರಗೋಗ್ಬೇಕು. ಅವಾಗ ಫೇಲ್ ಆಗಿ ಕಾಲೇಜಲ್ಲೇ ಇದ್ದು ಬರೋ ಜೂನಿಯರ್ಸ್ನ ರೇಗಿಸ್ಕೊಂಡು ಎಂಜಾಯ್ ಮಾಡಬೇಕು. ಅದೇನೋ ಸರಿನೇ, ಆದರೆ ಫೇಲ್ ಆದರೆ ಅಪ್ಪ ಅಮ್ಮ ಕೇಳ್ತಾರಲ್ಲ, ಅದಕ್ಕೇನು ಮಾಡೋದು? ಅವ್ರು ಕೇಳ್ತಾರೆ, ಆದರೆ ನಾವು ಅವ್ರು ಕೇಳೋ ತನಕ ಬಿಡಬಾರ್ದು. ಅವ್ರು ಕೇಳೋಕ್ಕಿಂತ ಮುಂಚೆನೆ ಸಪ್ಪೆ ಮುಖ ಮಾಡಿಕೊಂಡು ಲೈಫಲ್ಲಿ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡಬೇಕು. ಅವಾಗ ಅವರೇ ಸುಮ್ಮನಾಗ್ತಾರೆ. ನೋಡ್ ಪ್ರಣಿ, ಸ್ಟಾರ್ಟಿಂಗಲ್ಲೇ ರ್ಯಾಂಕ್ ಬಂದರೆ ಅಪ್ಪ ಅಮ್ಮಂದಿರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ನನ್ನ ಮಕ್ಕಳು ಯಾವಾಗಲೂ ರ್ಯಾಂಕ್ ಸ್ಟೂಡೆಂಟ್ ಆಗಿರಬೇಕು ಅಂತ ತಿಳ್ಕೊತಾರೆ. ಆದರೆ ಸ್ಟಾರ್ಟಿಂಗಲ್ಲೇ ಫೇಲ್ ಆದರೆ ಅಪ್ಪ ದೇವ್ರೆ, ನನ್ನ ಮಗಳು ಪಾಸ್ ಆದರೆ ಸಾಕು ಅಂತ ಅವರೇ ದೇವ್ರ ಹತ್ರ ಆರ್ಕೆ ಕಟ್ಕೋತಾರೆ. ಇದು ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್. ತಾವೆಲ್ಲ ಇನ್ನೂ ಏನೇನು ತಿಳ್ಕೊಂಡಿದ್ದೀರೋ? ಇವಾಗ ಮೊಬೈಲ್ ಸಿಕ್ಕಿದ್ಯಲ್ಲ, ಇದರಲ್ಲೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀವಿ. ನಮ್ದೆಲ್ಲರದ್ದು ಒಂದು ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗು, ನಿನಗೆಲ್ಲ ಗೊತ್ತಾಗುತ್ತೆ. ವಿನಯವಿದ್ದವರಿಗಷ್ಟೇ ವಿದ್ಯೆ ವಿವೇಕ. ಪೇಪರ್ ಓದಿ ಸಾಕಾಯ್ತು. ಕಂದ, ಏನು ಓದ್ತಾ ಇದೆಯಪ್ಪ? ಇಲ್ಲ ತಾತ, ಜಿಂಗಿ ಚಕ ಹಾಡ್ತಾ ಇದ್ದೀನಿ. ಅಮ್ಮ ಗಿರಿಜಾ, ಮಾವ, ನಾನು ತರಕಾರಿ ಹೆಚ್ಚಕ್ಕೆ ಸಹಾಯ ಮಾಡಲೇನಮ್ಮ? ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಕೈ ನೋವಾಗತ್ತೆ ಅಲ್ವಾ? ಬೇಡ ಬಿಡಿ. ಅಯ್ಯೋ, ನಿನ್ನ ಕೈ ನೋವಲ್ದಿಲ್ವೇನಮ್ಮ? ಅಲ್ಲಮ್ಮ, ಬೆಳಗ್ಗಿಂದ ಸಂಜೆವರೆಗೂ ನಮ್ಮೆಲ್ಲರೂ ಸೇವೆ ಮಾಡ್ತೀಯ. ಹಾಗಿದ್ಮೇಲೆ ಈ ಮಾವ ಒಂದು ತರಕಾರಿ ಹೆಚ್ಚಿದ್ದು ಒಂದು ಸಣ್ಣ ಸಹಾಯ ಕಣಮ್ಮ. ಸರಿ ಆಯ್ತು ಮಾವ. ಮಾವ, ಏನಮ್ಮ? ಅದು ಏನಮ್ಮ, ಏನೋ ಕೇಳಬೇಕು ಅಂತಿದ್ದಿಲ್ಲ, ಕೇಳು. ಹಾ, ನೀವು ಅತ್ತೆಗೆ ಹೀಗೆ ಸಹಾಯ ಮಾಡ್ತಾ ಇದ್ರಾ? ಆಹಾ, ಎಂಥ ಪ್ರಶ್ನೆ ಕೇಳಿದ್ಯಮ್ಮ. ಅಲ್ಲಮ್ಮ, ಈಗ ನಾನು ಹೌದು ಅಂತಂದ್ರೆ, ಅಲ್ಲ ಮಾವ, ನೀವು ಮಾತ್ರ ಅತ್ತೆಗೆ ಸಹಾಯ ಮಾಡ್ತಿದ್ರಿ, ಆದರೆ ನಿಮ್ಮ ಮಗ ಯಾಕೆ ನಂಗೆ ಸಹಾಯ ಮಾಡಲ್ಲ ಅಂತ ಅವನು ಬೈತ್ಯ. ನಾನು ಇಲ್ಲ ಅಂದರೆ, ಅಯ್ಯೋ, ಈ ಜಗತ್ತಿನಲ್ಲಿ ಗಂಡಂದ್ರೆಲ್ಲ ಹೆಂಡತಿಗೆ ಸಹಾಯ ಮಾಡಲ್ಲ, ಬೇರೆಯವರಿಗೆ ಸಹಾಯ ಮಾಡ್ತಾರೆ ಅಂತ ನಾನು ಸೇರಿಸಿ ಇಡೀ ಗಂಡು ಜಾತಿಗೆ ಬೈತೀಯ. ಕರೆಕ್ಟಾಗಿ ಹೇಳಿದೆಪ್ಪ. ಏನೋ ನಾವು ಏನು ಮಾಡೋದೇ ಇಲ್ಲ ಅನ್ನೋ ಥರ. ಅದು ಅಪ್ಪ, ನಿನ್ನ ತುಂಬ ದಿವಸದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಕೇಳ್ಬಿಡಿ. ಕೇಳಯ್ಯ. ನಾನು ಅಮ್ಮನ ಒಬ್ಬ ಮಗನಾಗಿ ನೋಡಿದ್ದೀನಿ. ಅಮ್ಮನ ಇನ್ನೊಂದು ಮುಖ ನೋಡೋಕ್ಕೆ ಸಾಧ್ಯ ಇರೋದು ಅಪ್ಪನಿಗೆ ಮಾತ್ರ. ಆ ಮುಖ ಹೇಗಿತ್ತಪ್ಪ? ಐ ಮೀನ್, ಆ್ಯಸ್ ಅ ವೈಫ್, ಆ್ಯಸ್ ಅ ಹೆಂಡತಿ ಅವ್ರು ಹೇಗಿದ್ರು? ಅವಶ್ಯ ನೋಡಯ್ಯ, ಎಲ್ಲ ಮಕ್ಕಳಿಗೂ ತಾಯಿ ಅನ್ನೋದು ದೇವ್ರ ಕಣೆಯ. ಎಲ್ಲ ಮಕ್ಕಳಿಗೂ ತಾಯಿನೇ ದೇವರು. ಆದರೆ ಎಲ್ಲ ಹೆಂಡತಿಯರು ಗಂಡನಿಗೆ ದೇವತೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಗಿರಿಜಾ ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಮಗಳಾಗಿ ಎಲ್ರೂ ಗೆದ್ದಿದ್ದಾಳಲ್ಲಯ್ಯ.
ಮಾವ ತುಂಬಾ ಹೊಗಳ್ತಿದ್ದೀರಾ ನೀವು. ಹೊಗಳದೆ ದೇವಿ ವರವ ಕೊಡಳು. ಏನು ಹಾಗಾದ್ರೆ? ನೀನು ಹೊಗಳಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ಕಾಫಿ ಟೀ ತಿಂಡಿ ಬರಲ್ವೇ? ಏನು ಮಾತು ಅಂತ ಹೇಳ್ತೀಯ? ಹಾಗೆಲ್ಲ ಹೇಳ್ಬಾರ್ದು. ಪಾಪ ಗಿರಿಜಿನ ಮನಸ್ಸಿಗೆ ನೋವಾಗಲ್ವಾ? ಅದೇ ಮತ್ತೆ ಯಾವಾಗಲೂ ಸತ್ಯನ ನೇರವಾಗಿ ಹೇಳ್ಬಾರ್ದು. ಮಾವ ನಾನು ನಾಡ್ಕೊಂಡಿರ್ತಾನೆ, ಅದಕ್ಕೆ ಹಿಂಗಾಗಿದ್ದು. ಪ್ರಾಣಿ, ನಿಮ್ಮಪ್ಪಂಗೆ ನೀರು ತಂದು ಕೊಡಮ್ಮ. ಪ್ರಾಣಿ, ಪ್ರಾಣಿ. ಅಕ್ಕ, ಅಮ್ಮ ಕರೀತಿರೋದು ನಿಂಗೆ ಕೇಳಿಸ್ತಾನೆ ಇಲ್ವಾ? ಏನಮ್ಮ? ನಿಮ್ಮಪ್ಪ ಬಿಕ್ಕಳಿಸ್ತಿದ್ದಾರೆ, ನೀರು ತಂದು ಕೊಡೆ. ಎಸ್ಕಂದ ನೀರಂತೆ ಕೊಡ. ರೀ, ಅವಳು ಓದ್ಕೋತಾ ಇದ್ದಾಳಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ ಅನ್ಸತ್ತೆ. ಬೇಗ ತಂದ್ಕೊಡು. ತಗೋ. ಅಪ್ಪ, ಇನ್ಮೇಲೆ ನಿಂಗೆ ಏನೇ ಬೇಕಾದರೂ ನನ್ನನ್ನು ಕೇಳು. ಅಲ್ಲಮ್ಮ ಪ್ರಾಣಿ, ಅಪ್ಪನಿಗೆ ನೀರು ತಂದು ಕೊಡದೇ ಇರೋಷ್ಟು ಬ್ಯುಸಿಯಾಗಿ ಓದ್ತಾ ಇದೆಯಾ? ತಾತ, ಅದು ನನ್ನ ಮ್ಯಾಥ್ಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನೆಟ್ಟಲ್ಲಿ ನೋಡ್ತಿದ್ದೆ. ಸ್ವಲ್ಪ ಗಮನ ಮಿಸ್ ಆದರೂ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗ್ಬಿಡತ್ತೆ, ಅದಕ್ಕೆ. ಸಾರಿ ಅಪ್ಪ, ಬೇಜಾರಾಯ್ತಾ? ಏನಿಲ್ಲ ಪುಟ್ಟ, ನೀನು ಓದ್ಕೋ. ಈ ಮಿಡ್ ನೈಟಲ್ಲಿ ನೀರು ಕುಡಿಯೋದು ಭಾರಿ ಡೇಂಜರ್. ಯಾಕೆಂದರೆ ಬೆಳಗಿನ ಜಾವ ಇನ್ನೇನು ಗಾಢವಾಗಿ ನಿದ್ದೆ ಹತ್ತಬೇಕು. ಆ ಟೈಮಿಗೆ ಕರೆಕ್ಟಾಗಿ ಬಾತ್ರೂಮು ಬಾಬಾ ಅಂತ ಕರೆಯುತ್ತೆ. ಏನೋಪ್ಪ, ಈ ಪ್ರಪಂಚದಲ್ಲಿ ನೀರು ಕುಡಿದ್ರೂ ಬದುಕೋದು ಕಷ್ಟ, ಆದರೆ ಬದುಕಲೇಬೇಕು ಎನ್ನುವವನಿಗೆ ಬದುಕು ಬಹಳ ಸುಲಭ. ಆಹಾ, ವಟಲೈನ್ ಶಿವಪ್ರಸಾದ್, ನೀನು ತುಂಬ ಚೆನ್ನಾಗಿ ಬರೀತ್ಯ. ಮಲಗೋದಕ್ಕೆ ಮುಂಚೆ ಇದನ್ನು ಬರೆದಿಟ್ಟು ಮಲ್ಕೊ, ಹಾಳಾದ್ದು ಮರ್ತು ಹೋಗುತ್ತೆ. ಈ ಥರ ಎಷ್ಟೋ ನನ್ನ ಸಮಾಜ ಸುಧಾರಕ ಥಾಟ್ಸ್ಗಳು ಮಿಡ್ ನೈಟಲ್ಲಿ ಹೊಳೆದು ಮಿಡ್ಲಲ್ಲೇ ಮರೆತು ಆವಿಯಾಗಿ ಹೋಗಿದೆ. ಇದೇನು ಎಲ್ಲೋ ಅಂತ್ಯಾಕ್ಷರಿ ಕೇಳಿಸ್ತಾ ಇದೆಯಲ್ಲ? ಆಹಾ, ಆ ಕಡೆ ಪಲ್ಲವಿನೂ ಇಲ್ಲ, ಈ ಕಡೆ ಚರಣನೂ ಇಲ್ಲ. ಹಾಡುಗಳು ಟಕಟಕ ಅಂತ ಚೇಂಜ್ ಆಗ್ತಾ ಇದೆಯಲ್ಲ. ಹೂ ಇಸ್ ದಿಸ್ ಗೇಮ್ ಚೇಂಜರ್? Grandfather was dark, but my grandmother was fair. And ಅಬ್ಬಾ, ನಕ್ಕು ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ನನ್ನ ಫ್ರೆಂಡ್ ಹೇಳಿದ್ ನಿಜ, ಈ ರೀಲ್ಸ್ ಎಲ್ಲ ನೋಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ, ಈಗಾಗಲೇ 3 ಗಂಟೆ ಆಗೇ ಬಿಟ್ಟಿದೆ. ಬಾ, ಬೇಗ ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಸನ್ರೈಸ್ ರೀಲ್ಸ್ ನೋಡಬೇಕು.